ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ಇನ್ನೇನು ಮಾರ್ಲಮಿ ಹಬ್ಬ ಹತ್ತಿರ ಬರ್ತಾಯಿದೆ. ನಾವು ಪಕ್ಷದ ಕಾರ್ಡು ಅಂತ ಹಾಕಿದ್ದು ತೋರಿಸ್ತೀನಿ ರೀ. ಆ ಕಾರ್ಡಲ್ಲಿ ಎಷ್ಟು ಅಮೌಂಟ್ ಕಟ್ಟಬೇಕು, ಏನೇನು ಐಟಮ್ ಬರುತ್ತೆ ಎಲ್ಲನೂ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದೇ ಕಾರ್ಡು ಪಿತೃಪಕ್ಷ ಹಬ್ಬದ ಬೆನಿಫಿಟ್ ಸ್ಕೀಮ್. ಈ ಕಾರ್ಡನ್ನ ನಾನು ಚನ್ನಪಟ್ಟಣದಲ್ಲಿ ಹಾಕಿದ್ದಿದ್ದು. ನೋಡಿ, ಫ್ರೆಂಡ್ಸ್, ಟೋಟಲ್ ಐಟಮ್ ಬಂದು ಅಂದರೆ ದಿನಸಿ ಐಟಮ್ ಬಂದು 28 ಐಟಮ್ ಇರುತ್ತೆ. ಪ್ಲಸ್ ಅದ್ರ ಜೊತೆಗೆ ಒಂದು ಸ್ಟೀಲ್ ಪಾತ್ರೆ ಗಿಫ್ಟಾಗಿ ನಮಗೆ ಕೊಡ್ತಾರೆ. ನೋಡಿದ್ರಲ್ಲ, ಪ್ರತಿಯೊಂದು ಐಟಮು ಇದೆ. ಟೋಟಲ್ ಐಟಮು 29. ನಮಗೇನು ಗಿಫ್ಟ್ ಕೊಡ್ತಾರೆ ಅದು ಸೇರಿ 29 ಐಟಮ್ ಬರುತ್ತೆ. ಇವಾಗ ಇದರಲ್ಲಿರೋ ಐಟಮ್ನ ಈಸ್ಕೊಬರೋಣ ಅಂತ ನಾನು ಹೋಗ್ತಾಯಿದ್ದೀನಿ. ಬನ್ನಿ, ಈಸ್ಕೊಬಂದು ಐಟಮು ಏನೇನು ಎಷ್ಟೆಷ್ಟಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ನಾನು ನಮ್ಮೂರಿಂದ ಚನ್ನಪಟ್ಟಣ ಹೋಗ್ತಾಯಿದ್ದೀನಿ ಐಟಮ್ ಈಸ್ಕೊಬರೋದಕ್ಕೆ. ನಾನೊಬ್ಬಳೇ ಹೋಗ್ತಾಯಿದ್ದೀನಿ. ನನ್ನ ಗಾಡಿನಲ್ಲಿ ಎಲ್ಲ ಐಟಮ್ ಹಾಕ್ಕೊಬರೋಣ ಅಂತ. ನಮ್ಮ ಮನೆಯವ್ರು ಸ್ವಲ್ಪ ಬಿಸಿ ಇದ್ದರು, ಬರೋಕ್ಕಾಗಲ್ಲ, ಹೋಗಿ ಇಟ್ಕೊಬಾರ್ದು, ಅದಕ್ಕೋಸ್ಕರ ನಾನೇ ಹೋಗ್ತಾಯಿದ್ದೀನಿ. ಮತ್ತು ನಾನು ಕಾರ್ಡಿನ ಬಗ್ಗೆ ಎಷ್ಟು ಅಮೌಂಟ್ ಕಟ್ಟಬೇಕು, ಯಾವ್ಯಾವ ಥರ ಕಟ್ಟಬೇಕು ಅನ್ನೋದನ್ನು ನಾನು ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ. ತುಂಬ ಬೆನಿಫಿಟ್ ಇದೆ. ಆ ಕಾರ್ಡ್ ಹಾಕೋದ್ರಿಂದ ತುಂಬ ಬೆನಿಫಿಟ್ ಇದೆ. ನಮ್ಗೆ ಯಾವುದೇ ಥರ ಲಾಸ್ ಆಗಲ್ಲ. ಸ್ಕೀಮ್ ಬಂದು ತುಂಬ ಚೆನ್ನಾಗಿದೆ. ಇದ್ರ ಬಗ್ಗೆ, ಅಮೌಂಟ್ ಬಗ್ಗೆ ನಾನು ಲಾಸ್ಟ್ನಲ್ಲಿ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಫೈನಲಿ ಐಟಮ್ ಎಲ್ಲ ನಾನು ಒಬ್ಬಳೇ ನನ್ನ ಗಾಡಿನಲ್ಲೇ ತೊಗೊಬಂದೆ. ನೋಡಿ, 10 ಲೀಟರು ಅಂದರೆ ಒಂದು ಬಾಕ್ಸು ಸನ್ಫ್ಯೂರ್ ಎಣ್ಣೆ ಇದೆ. ಜೊತೆಗೆ ಸನ್ನಿಧಿ ಸಣ್ಣಕ್ಕಿ, ಇದು 26 kg, ಇದು ಒಂದು ಮೂಟೆ. ಕಾರ್ಡಲ್ಲಿ ಮೆನ್ಷನ್ ಮಾಡಿದ್ದಾರೆ ಈ ಎಲ್ಲ ಐಟಮನ್ನು. 10 ಲೀಟರ್ ಎಣ್ಣೆ, ಸನ್ಫ್ಯೂರು ಮತ್ತು ಸಣ್ಣಕ್ಕಿ ಬಂದು 26 kg. ಮತ್ತು ಈ ಚೀಲದಲ್ಲಿ ನಮಗೆ ಏನು ಐಟಮ್ ದಿನಸಿ ಐಟಮ್ ಹೇಳಿದ್ರು ಎಲ್ಲ ಇದೊಂದೇ ಚೀಲದಲ್ಲಿ ಪ್ಯಾಕ್ ಮಾಡಿದ್ದಾರೆ. ಇದ್ರ ಜೊತೆಗೇನೆ ನಾನೊಂದು ಸ್ಟೀಲ್ ಪಾತ್ರೆ ಗಿಫ್ಟ್ ಐಟಮ್ ಅಂತ ಹೇಳಿದ್ದೆ. ಬನ್ನಿ, ಅದು ತೋರಿಸ್ತೀನಿ. ನೋಡಿ, ಈ ಸ್ಟೀಲ್ ಬೋಸಿ ಬಂದು ದೊಡ್ಡದಾಗಿದೆ, ಚೆನ್ನಾಗಿದೆ, ಲುಕ್ಕಾಗೂ ಇದೆ. ನಾವು ಕೊಟ್ಟಿರೋ ಅಂತಹ ದುಡ್ಡಿಗೆ ಯಾವುದೇ ಥರ ಮೋಸ ಆಗಲ್ಲ. ಪಾತ್ರೆ ಸಹ, ಸ್ಟೀಲ್ ಪಾತ್ರೆ ಸಹ ತುಂಬ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ ಪಾತ್ರೆ, ತುಂಬ ದೊಡ್ಡದಾಗೂ ಇದೆ. ನೋಡಿದ್ರಲ್ಲ. ಬನ್ನಿ, ಚೀಲ ಓಪನ್ ಮಾಡಿ ಐಟಮ್ ಏನೇನಿದೆ ಅನ್ನೋದನ್ನು ನಾನು ನಿಮಗೆ ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ಅದರಲ್ಲಿ ಆ ಕಾರ್ಡಿನಲ್ಲಿ ಯಾವ ಐಟಮು ಎಷ್ಟು ಕಿಲೋ ಇದೆ ಅನ್ನೋದನ್ನು ಸಹ ನಾನು ನಿಮ್ಮ ಹತ್ರ ಹೇಳ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಒಂದೊಂದೇ ಐಟಮ್ನ ತೆಗೆದು ಅದರಲ್ಲಿ ಎಷ್ಟೆಷ್ಟಿದೆ ಅನ್ನೋದನ್ನು ಸಹ ನಾನು ನಿಮ್ಮ ಹತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ಈ ಕಾರ್ಡನ್ನು ಯಾರಾದರೂ ಈ ಇಯರಲ್ಲಿ ಹಾಕಬೇಕು ಅಂತ ಇದ್ದರೆ ನಾನು ನಿಮಗೆ ನನ್ನ ಕಾಂಟ್ಯಾಕ್ಟ್ ನಂಬರ್ನ ಶೇರ್ ಮಾಡಿರ್ತೀನಿ. ನನ್ನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನಾನು ಅದ್ರ ಬಗ್ಗೆ ಇನ್ಫಾರ್ಮ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಐಟಮ್ ಎಲ್ಲ ನೀಟಾಗಿ ಪ್ಯಾಕ್ ಮಾಡಿದ್ದಾರೆ. ನೋಡಿ, ಇದು ಬಂದು ದಪ್ಪ ಮೆಣಸಿನ್ಕಾಯಿ, ಇದು ಅರ್ಧ kg ಇದೆ. ಅಂದರೆ ಒಣಮೆಣಸಿನ್ಕಾಯಿ, ದಪ್ಪ ಮೆಣಸಿನ್ಕಾಯಿ ಅಂತೀವಲ್ಲ, ಅದು ಬಂದು ಅರ್ಧ kg ಇದೆ. ತುಂಬ ಚೆನ್ನಾಗಿದೆ, ಕ್ಲೀನಾಗೂ ಇದೆ. ಮತ್ತು ನೆಕ್ಸ್ಟ್ ಐಟಮ್ ಬಂದು ಬ್ಯಾಡಗಿ ಮೆಣಸಿನಕಾಯಿ, ಇದು 1/4 kg ಇದೆ. ಇದು ಅಷ್ಟೇ ತುಂಬ ಫ್ರೆಶ್ ಆಗಿದೆ, ಚೆನ್ನಾಗಿದೆ. ಅವಲಕ್ಕಿ ಬಂದು 1 kg ಇದೆ. ನೋಡಿ, ಪ್ರತಿಯೊಂದು ಸಹ ಪ್ಯಾಕಿಂಗು ಸ್ವಲ್ಪನೂ ಒಡೆದಂಗೆ ನೀಟಾಗಿ ಪ್ಯಾಕ್ ಮಾಡವ್ರೆ. ಆಲೂಗಡ್ಡೆ ಸಹ 2 kg ಇದೆ.
ಕೆಲವರು ಐಟಮಲ್ಲಿ ಆಲೂಗಡ್ಡೆ ಮೆನ್ಷನ್ ಮಾಡಲ್ಲ, ಆದರೆ ಈ ಕಾರ್ಡಲ್ಲಿ ಆಲೂಗಡ್ಡೆನ ಮೆನ್ಷನ್ ಆಗಿದೆ. ಇದು 2 kg ಇದೆ. ನೆಕ್ಸ್ಟು ಕಡಲೆ ಬೀಜ, ಇದು 1 kg ಇದೆ. ತುಂಬ ಚೆನ್ನಾಗಿದೆ, ಕ್ಲೀನಾಗೂ ಇದೆ, ಸ್ವಲ್ಪನೂ ಸಹ ಗಲೀಜಿಲ್ಲ. ನೆಕ್ಸ್ಟು ಕಡಲೆಕಾಳು 1 kg, ಇದು ಸಹ ನೀಟಾಗಿದೆ ನೋಡಿ. ಕಡಲೆಬೇಳೆ ನೋಡಿ, ಕಡಲೆಬೇಳೆ ಸಹ 1 kg ಇದೆ, ಅದು ತುಂಬ ಫ್ರೆಶ್ ಆಗಿದೆ. ನೆಕ್ಸ್ಟ್ ಬಂದು ಹುರಿಗಡಲೆ, ಇದು ಸಹ 1 kg ಇದೆ ನೋಡಿ. ಪ್ರತಿಯೊಂದು ಐಟಮು ಸಹ ನೀಟಾಗಿದೆ, ಕ್ಲೀನಾಗಿದೆ, ಚೆನ್ನಾಗಿದೆ. ನೆಕ್ಸ್ಟು ಹೆಸರುಬೇಳೆ ಅರ್ಧ kg ನೋಡಿದ್ರಲ್ಲ. ನೆಕ್ಸ್ಟ್ ಬಂದು ಉದ್ದಿನಬೇಳೆ 1 kg. ಉದ್ದಿನಬೇಳೆ ಅಂದರೆ ಹುಂಡೆ ಕಾಳು ಬರುತ್ತಲ್ಲ, ನಾವು ಇಡ್ಲಿ ದೋಸೆಗೆ ಹಾಕೋದು, ಅದು ಉದ್ದಿನಬೇಳೆ 1 kg ಇದೆ. ನೆಕ್ಸ್ಟ್ ಬಂದು ಸಣ್ಣ ರವೆ ಅಂದರೆ ಚಿರೋಟಿ ರವೆ ಅಂತೀವಲ್ಲ, ಅದು ಸಣ್ಣ ರವೆ, ಇದು ಸಹ 1 kg ಇದೆ. ನೆಕ್ಸ್ಟ್ ಬಂದು ಮೈದಾ ಹಿಟ್ಟು, ಇದು 2 kg ಕೊಟ್ಟಿದ್ದಾರೆ. ಅಂದರೆ ಈ ಹಬ್ಬದಲ್ಲಿ ನಾವು ಮೈದಾ ಹಿಟ್ಟು ಜಾಸ್ತಿ ಯೂಸ್ ಮಾಡೋದ್ರಿಂದ ಇದನ್ನು 2 kg ಕೊಟ್ಟಿದ್ದಾರೆ ಕಾರ್ಡಲ್ಲಿ. 2 kg ಸಹ ನೀಟಾಗಿ ಪ್ಯಾಕ್ ಆಗಿದೆ. ನೆಕ್ಸ್ಟ್ ಬಂದು ಈರುಳ್ಳಿ 2 kg ಇದೆ ನೋಡಿ. ಈರುಳ್ಳಿ ಸಹ ಕೊಟ್ಟಿದ್ದಾರೆ, ಅದು ಬಂದು 2 kg ಇದೆ. ನೆಕ್ಸ್ಟು ಬೆಲ್ಲ, ನಮಗೆ ಮೇನ್ ಈ ಹಬ್ಬದಲ್ಲೆಲ್ಲ ನಾವು ಸಿಹಿ ತಿಂಡಿ ಮಾಡೋದು ಜಾಸ್ತಿ ಆಗಿರೋದ್ರಿಂದ ಬೆಲ್ಲ ಬಂದು 5 kg ಕೊಟ್ಟಿದ್ದಾರೆ. ಅಚ್ಚು ಬೆಲ್ಲ ಅಂತೀವಲ್ಲ, ಅದು ಬಂದು 5 kg ಇದೆ. ಮತ್ತು ಚೆನ್ನಾಗೂ ಇದೆ ಬೆಲ್ಲ, ಕಲ್ಲರು ಸಹ ಚೆನ್ನಾಗಿದೆ ನೋಡಿ. ಕಲ್ಲರು ನಮಗೆ ಮೀಡಿಯಮ್ ಕಲ್ಲರ್ ಏನು ಬೇಕು ಆ ಥರ ಇದೆ. ನೆಕ್ಸ್ಟ್ ಬಂದು ಬಿಳಿ ಎಳ್ಳು 1/4 kg. ಬಿಳಿ ಎಳ್ಳು ಬಂದು 1/4 kg ಕೊಟ್ಟಿದ್ದಾರೆ. ನೆಕ್ಸ್ಟು ಕಡಲೆ ಹಿಟ್ಟು 1 kg. ಕಡಲೆ ಹಿಟ್ಟು ಸಹ ಚೆನ್ನಾಗಿದೆ, ಫ್ರೆಶ್ ಆಗಿದೆ. ನೆಕ್ಸ್ಟು ತೊಗರಿಬೇಳೆ 1 kg ಇದೆ. ಇದು ಫೈನ್ ಬೇಳೆನೇ, ಚೆನ್ನಾಗಿದೆ ಬೇಳೆ, ತೊಗರಿಬೇಳೆ. ನೋಡಿ, ಪ್ರತಿಯೊಂದು ಐಟಮು ಪ್ಯಾಕಿಂಗು ನೀಟಾಗಿ ಮಾಡಿದ್ದಾರೆ. ಸ್ಕೀಮ್ ಚೆನ್ನಾಗಿದೆ, ಬೇಕು ಅಂದರೆ ನನ್ನ ನಂಬರ್ನ ಶೇರ್ ಮಾಡ್ತೀನಿ. ಅಲ್ಲ ಮಿಕ್ಸ್ ಮಾಡಬೇಡ, ಇಲ್ಲಿ ತೋರಿಸಿರುವಾಗ ಬರ್ಕೋಬೇಕು ನಾನು ಒಂದೊಂದು ಐಟಮ್. ರವೆ, ಇದು ಬಂದು 1 kg ಇದೆ. ಉಪ್ಪಿಟ್ಟು ರವೆ ಅಂತೀವಲ್ಲ, ಅದು ದಪ್ಪ ರವೆ, ಇದು ಸಹ ಕ್ಲೀನಾಗಿದೆ, ಚೆನ್ನಾಗಿದೆ. ನೆಕ್ಸ್ಟು ಬೆಳ್ಳುಳ್ಳಿ, ಇದು ಸಹ ಕೊಟ್ಟಿದ್ದಾರೆ, ಇದು ಬಂದು ಅರ್ಧ kg ಇದೆ ನೋಡಿ. ಇದು ಚೆನ್ನಾಗಿದೆ ಬೆಳ್ಳುಳ್ಳಿ. ನೆಕ್ಸ್ಟು ಧನಿಯಾ ಬಂದು 2 kg ಇದೆ ನೋಡಿ. ನಾವು ಧನಿಯಾ ಪುಡಿ ಮಾಡ್ತೀವಲ್ಲ, ಈ ಹಬ್ಬದಲ್ಲಿ ಮಸಾಲೆ ಸಾಂಬಾರಿಗೆಲ್ಲ ಬೇಕಾಗುತ್ತಲ್ಲ, ಅಂದರೆ ನಾನ್ ವೆಜ್ ಮಾಡೋರಿಗೆ, ಅದಕ್ಕೋಸ್ಕರ ಧನಿಯಾನ ಆ್ಯಡ್ ಮಾಡಿದ್ದಾರೆ. ಅಂದರೆ ಪ್ರತಿ ಕಾರ್ಡಲ್ಲೂ ಧನಿಯಾ ಇದ್ದೇ ಇರುತ್ತೆ. ಇದು ಬಂದು 2 kg ಇದೆ. ನೆಕ್ಸ್ಟು ಸಕ್ಕರೆ ಬಂದು 5 kg ಕೊಟ್ಟಿದ್ದಾರೆ ನೋಡಿ. ಸಕ್ಕರೆ 5 kg ಇದೆ. ನೋಡಿದ್ರಲ್ಲ. ನೆಕ್ಸ್ಟು ಕಬಾಬ್ ಪೌಡರ್, ಇದು ಬಂದು 3 ಪಾಕೆಟ್ ಕೊಟ್ಟಿದ್ದಾರೆ. ಅಂದರೆ ಈ ಪಾಕೆಟಲ್ಲಿ ಎಷ್ಟು 30 ಗ್ರಾಮೋ ಏನೋ ಇರುತ್ತೆ. ಇದು ಬಂದು 3 ಪಾಕೆಟ್ ಇದೆ. ನೆಕ್ಸ್ಟು ಅರಿಶಿನ ಕೊಂಬು, ಇದು 100 ಗ್ರಾಮ್ ಇದೆ ನೋಡಿ. ಅರಿಶಿನ ಕೊಂಬು ಬಂದು 100 ಗ್ರಾಮ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಮೆಣಸು ಸಹ 100 ಗ್ರಾಮ್ ಇದೆ. ಇದು ಸಹ ನೀಟಾಗಿದೆ,
ಗಲೀಜೇನೂ ಇಲ್ಲ, ಫ್ರೆಶ್ ಆಗಿದೆ. ನೆಕ್ಸ್ಟು ಲವಂಗ 50 ಗ್ರಾಮ್ ಇದೆ ನೋಡಿ. ಪ್ರತಿಯೊಂದು ಸಹ ಅವರೇ ಮನೆಯಲ್ಲೇ ವೆಯ್ಟ್ ಹಾಕಿ ತೂಕ ಮಾಡಿ ಕೊಟ್ಟಿರೋವಂಥದ್ದು. ನೆಕ್ಸ್ಟ್ ಬಂದು ಚಕ್ಕೆ ಸಹ 50 ಗ್ರಾಮು. ಚಕ್ಕೆ ಲವಂಗ 2 ಸೇರಿ 100 ಗ್ರಾಮ್ ಆಗುತ್ತೆ. 2 ಸಪ್ರೇಟ್ 50 ಗ್ರಾಮ್ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಕೈ ಎತ್ತ ಕಡೆ ಪ್ರತಿಯೊಂದು ಐಟಮು ಇದೆ, ತೋರಿಸ್ತಾ ಇದ್ದೀನಿ. ಪ್ರತಿಯೊಂದು ಐಟಮು ಸಹ ಎಷ್ಟೆಷ್ಟು ವೆಯ್ಟ್ ಇದೆ. ನಿಮಗೆ ಏನಾದರೂ ಡೌಟ್ ಇದ್ದರೆ ನೀವು ವೆಯ್ಟ್ ಮಿಷಿನಲ್ಲಿ ಬೇಕಾದರೆ ನೀವು ವೆಯ್ಟ್ ಮಾಡ್ಕೋಬೋದು. ಯಾವುದೇ ಥರ ಮೋಸ ಇರೋದಿಲ್ಲ ನೋಡಿ. ಎಲ್ಲ ಐಟಮು ತೊಗೊಬಂದು ಇಟ್ಕೊಂಡಿದ್ದೀನಿ, ನೋಡಿದ್ರಲ್ಲ. ಟೋಟಲು 28 ಐಟಮ್ ಇದೆ. ಈ ಕಾರ್ಡಲ್ಲಿ ನಾವು 3 ಕಂತಲ್ಲಿ ಅಮೌಂಟನ್ನ ಪೇ ಮಾಡಬೇಕು. ಇಲ್ಲಾಂದರೆ ನಾವು ಒಟ್ಟಿಗೆ ಪೇ ಮಾಡ್ತೀವಿ ಅಂದರೂ ಓಕೆ. ಟೋಟಲ್ ಅಮೌಂಟ್ ಬಂದು 3750 ರೂಪಾಯಿ ನೋಡಿ. ಫಸ್ಟ್ ಬಂದು ಅಕ್ಟೋಬರಲ್ಲಿ 1250 ಇದೆ. ನೆಕ್ಸ್ಟು ನವೆಂಬರಲ್ಲಿ 1250, ಡಿಸೆಂಬರಲ್ಲಿ 1250. ಈ ಕಾರ್ಡನ್ನು ನಾನು 2024 ಅಕ್ಟೋಬರಿಂದ ಡಿಸೆಂಬರ್ ಗಂಟ ನಾನು ಹಾಕಿದ್ದು. ಟೋಟಲ್ ಅಮೌಂಟ್ ಬಂದು 3750 ರೂಪಾಯಿ. ಇಷ್ಟು ಅಮೌಂಟ್ನ ನಾವು ಪೇ ಮಾಡಿದ್ರೆ ನೆಕ್ಸ್ಟ್ ಇಯರ್ ಪಿತೃಪಕ್ಷಕ್ಕೆ, ಅಂದರೆ ನಾನು ಹೋದ ವರ್ಷ ಪಿತೃಪಕ್ಷದಲ್ಲಿ ಈ ಕಾರ್ಡ್ ಹಾಕಿದ್ದು, ಅಂದರೆ ಹಬ್ಬ ಮುಗಿದ್ಮೇಲೆ ಹಾಕಿದ್ದು. ಫ್ರೆಂಡ್ಸ್, ಕಾರ್ಡ್ ಬಗ್ಗೆ ನೋಡಿದ್ರಲ್ಲ. ಅಂದರೆ ಲಾಸ್ಟ್ ಇಯರು ಆ ಕಾರ್ಡಲ್ಲಿ ಎಷ್ಟು ಅಮೌಂಟು ಯಾವ್ಯಾವ ತಿಂಗಳು ಪೇ ಮಾಡಬೇಕು, ಟೋಟಲ್ ಅಮೌಂಟ್ ಎಷ್ಟು, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಈ ಇಯರಿಂದ ಆ ಅಮೌಂಟು ಚೇಂಜ್ ಆಗಿದೆ. ಅಂದರೆ ಇವಾಗ ಸ್ವಲ್ಪ ರೇಟ್ಗಳೆಲ್ಲ ಜಾಸ್ತಿ ಆಗಿರೋದ್ರಿಂದ ಆ ಅಮೌಂಟು ಚೇಂಜ್ ಆಗಿದೆ. ಅಮೌಂಟ್ ಬಂದು ಟೋಟಲು 4000 ಆಗಿದೆ. 4000ನ ನೀವು 4 ತಿಂಗಳಿಗೆ ಅಂತ ಡಿವೈಡ್ ಮಾಡ್ಕೋಬೋದು. 4 ತಿಂಗಳು ಅಂದರೆ 1 ಮಂತಿಗೆ 11,000, ಟೋಟಲು 4000, 4 ತಿಂಗಳಾಗುತ್ತೆ. ನಿಮಗೆ ಈ 4000 ಜಾಸ್ತಿ ಅನಿಸ್ಬೋದು. ನಾನು ಬೇರೆ ಕಡೆ ವಿಚಾರಿಸಿದ್ದೀನಿ, ಅಂದರೆ ದಿನಸಿ ಅಂಗಡಿನಲ್ಲೇ, ದೊಡ್ಡ ದಿನಸಿ ಅಂಗಡಿನಲ್ಲೇ ವಿಚಾರಿಸಿದ್ದೀನಿ. ಅದರಲ್ಲಿ 4000 ಹಾಕಿದ್ರು ಕಾರ್ಡಲ್ಲಿ. ಸೇಮ್ 30 ಐಟಮೇ ಅದರಲ್ಲೂ ಇರೋದು, ಜಾಸ್ತಿ ಐಟಮ್ ಏನಿಲ್ಲ. ಸೇಮ್ 29 ಐಟಮು ದಿನಸಿ ಐಟಮ್ ಇರುತ್ತೆ. ಒಂದು ಗಿಫ್ಟ್ ಅಂತ, ಅಂದರೆ ಸ್ಟೀಲ್ ಐಟಮ್ ಗಿಫ್ಟ್ ಅಂತ ಇರುತ್ತೆ. ಅದರಲ್ಲಿ 4000 ಅಂತ ಇತ್ತು. 4000 ಹೆವಿ ಆಯಿತು ಅಮೌಂಟು. ಅದರಲ್ಲಿರೋ ಪದಾರ್ಥಕ್ಕೆ 4000 ಅಮೌಂಟ್ ಹೆವಿ ಆಗುತ್ತೆ. ಅದಕ್ಕೋಸ್ಕರ ನಾನು ಬಂದು 4000 ಫಿಕ್ಸ್ ಮಾಡಿದ್ದೀನಿ. ಕಾರ್ಡು ಇನ್ನೂ ಅದು ರೆಡಿ ಆಗಿಲ್ಲ. ಕಾರ್ಡ್ ರೆಡಿ ಆದಮೇಲೆ ಅದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಈ ಸ್ಕೀಮ್ ಬಂದು ಇವಾಗ ಹಬ್ಬ ಮುಗಿಯುತ್ತಲ್ಲ, ಸೆಪ್ಟೆಂಬರ್, ನೆಕ್ಸ್ಟ್ ಅಕ್ಟೋಬರ್ ಇಂದ ಸ್ಟಾರ್ಟ್ ಆಗುತ್ತೆ. ಅಂದರೆ ಯಾವ ಡೇಟು ಅಂತ ಇನ್ನೂ ಫಿಕ್ಸ್ ಮಾಡಿಲ್ಲ. ನಾನು ಅದನ್ನು ಫಿಕ್ಸ್ ಮಾಡಿ ನಾನು ವಿಡಿಯೋ ಮಾಡಾಕ್ತೀನಿ. ಒಟ್ಟಿನಲ್ಲಿ ಆಯುಧ ಪೂಜೆ ಮುಗಿದ್ಮೇಲೆ ಈ ಸ್ಕೀಮ್ ಸ್ಟಾರ್ಟ್ ಆಗುತ್ತೆ. ಅಕ್ಟೋಬರ್ ತಿಂಗಳಿಂದನೇ ಸ್ಟಾರ್ಟ್ ಆಗುತ್ತೆ. ಅಕ್ಟೋಬರು, ನವೆಂಬರು, ಡಿಸೆಂಬರು, ಜಾನ್ವರಿ, ಟೋಟಲ್ ಬಂದು 4 ತಿಂಗಳು. ಜಾನ್ವರಿ ಗಂಟ, ಅಕ್ಟೋಬರಿಂದ ಜಾನ್ವರಿ ಗಂಟ 4 ತಿಂಗಳಿರುತ್ತೆ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನಾನು ಲಾಸ್ಟಲ್ಲಿ ಹೇಳೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಯ್ ಫ್ರೆಂಡ್ಸ್, ನೋಡಿದ್ರಲ್ಲ ಪಿತೃಪಕ್ಷದ ಸ್ಕೀಮ್ ಕಾರ್ಡಿನ ಪದಾರ್ಥಗಳನ್ನ. ಪ್ರತಿಯೊಂದು ಪದಾರ್ಥಗಳು ಸಹ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಇವಾಗ ಈ ಇಯರಿಂದ ನಾನು ಇದನ್ನು, ಅಂದರೆ ಈ ಕಾರ್ಡನ್ನ ಸ್ಕೀಮ್ನ ನಾನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನಾನು ನನ್ನ ವಿಡಿಯೋನಲ್ಲಿ ಕೊನೆಯಲ್ಲಿ ನನ್ನ ನಂಬರ್ನ ಶೇರ್ ಮಾಡ್ತೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಪ್ರತಿ ತಿಂಗಳು ಅಮೌಂಟು, ಅಂದರೆ ನಾವು ಒಂದು 3 ಮಂತ್ಸ್ ಅಂತ ಪ್ಲ್ಯಾನ್ ಮಾಡಿರ್ತೀವಿ ಅಮೌಂಟು. ಆ ಪ್ಲ್ಯಾನಿಂಗಲ್ಲಿ 1 ತಿಂಗಳು ಮಿಸ್ ಆದರೆ ಅದಕ್ಕೆ ಮತ್ತೆ ಇಂಟ್ರೆಸ್ಟು ಸೇರಿಸಿ ನೀವು ಪೇ ಮಾಡಬೇಕಾಗುತ್ತೆ. ನಾವೇನು 3 ತಿಂಗಳು ಅಂತ ಹೇಳಿರ್ತೀವೋ 3 ತಿಂಗಳಿಗೂ ಅಮೌಂಟು ಕರೆಕ್ಟಾಗಿ ಕಟ್ಟಬೇಕು. ಮತ್ತು ಏನಾದರೂ ನೀವು ಅಮೌಂಟ್ ಕಟ್ಟದೆ ನಿಲ್ಲಿಸ್ಬಿಟ್ರೆ ಯಾವುದೇ ಥರ ಅಮೌಂಟು ಮತ್ತೆ ನಿಮಗೆ ರಿಟರ್ನ್ ಆಗಲ್ಲ. ಅದು ಪ್ರತಿ ಸ್ಕೀಮಲ್ಲೂ ಇದ್ದೇ ಇರುತ್ತೆ. ಅದರಿಂದ ಯಾವುದೇ ಥರ ಅಮೌಂಟು ನಿಮಗೆ ವಾಪಸ್ ಬರೋದಿಲ್ಲ. ಮತ್ತು ನೀವು ಲಾಸ್ಟಲ್ಲಿ ಬಂದು ಆ ಉಳಿದ ಅಮೌಂಟನ್ನ ನಾವು ಕೊಡ್ತೀವಿ, ನಮ್ಗೆ ಐಟಮ್ ಕೊಡಿ ಅಂದರೆ ಅದು ಸಹ ಇರೋದಿಲ್ಲ. ನಾವು ಯಾವ ಮಂತಲ್ಲಿ ಎಷ್ಟು ಅಮೌಂಟ್ ಪೇ ಮಾಡಬೇಕು ಅಂತ ಹೇಳಿರ್ತೀವೋ ಅಷ್ಟು ಅಮೌಂಟು ಪೇ ಮಾಡಬೇಕಾಗುತ್ತೆ.
ಮಧ್ಯದಲ್ಲಿ ನಿಲ್ಲಿಸಿದ್ರೆ ಅಮೌಂಟ್ ರಿಟರ್ನ್ ಆಗೋದಿಲ್ಲ ಮತ್ತು ಐಟಮು ಸಹ ಬರೋದಿಲ್ಲ. ಓಕೆನಾ? ನನ್ನ ನಂಬರ್ ಅಂದರೆ ನನ್ನ ಫೋನ್ ನಂಬರ್ ಬಂದು 6362655413. ಯಾರಿಗಾದರೂ ಈ ಸ್ಕೀಮ್ ಅವಶ್ಯಕತೆ ಇದ್ದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಇನ್ನೊಂದು ಸತಿ ನಂಬರ್ ಹೇಳ್ತಾ ಇದ್ದೀನಿ. ನನ್ನ ನಂಬರ್ ಬಂದು 6362655413. ಮತ್ತು ಅನಾವಶ್ಯಕವಾಗಿ ನಂಬರ್ಗೆ ಫೋನ್ ಮಾಡಬೇಡಿ. ಈ ಸ್ಕೀಮ್ ಯಾರಾದರೂ ಯೂಸ್ ಮಾಡ್ತೀವಿ ಅನ್ನೋದಿದ್ರೆ ಮಾತ್ರ ನಂಬರ್ಗೆ ಕಾಲ್ ಮಾಡಿ. ಮಿಸ್ಯೂಸ್ ಯಾರೂ ಮಾಡ್ಕೋಬೇಡಿ ನಂಬರ್ ಕೊಟ್ಟಿದ್ದೀವಿ ಅಂತ. ಓಕೆನಾ? ಬಾಯ್.